ನಮಸ್ಕಾರ ಸ್ನೇಹಿತರೆ. ನೀನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನುವ ಪದಗಳು ಮಮತಾ ಬ್ಯಾನರ್ಜಿಗೆ 100% ಫಿಟ್ ಆಗ್ತಾ ಇದೆ. ಈಗ ಭಯ ಅಂದ್ರೆ ಏನು ಅಂತ ಮಮತಾ ಬ್ಯಾನರ್ಜಿಗೆ ಈಗ ಗೊತ್ತಾಗ್ತಾ ಇದೆ. 2026ರಲ್ಲಿ ಇವರು ನಂಬಿಕೊಂಡಂತಹ ಮುಸಲ್ಮಾನರ ವೋಟ್ಗಳೇ ಕೈ ಕೊಡ್ತಾ ಇರೋದು ದೀದಿಗೆ. ಯಾವ ಮಮತಾ ಬ್ಯಾನರ್ಜಿ ಹುಮಾಯೂನ್ ಕಬೀರ್ ಅನ್ನುವ ಮುಸ್ಲಿಂ ಮುಖಂಡನನ್ನ ಸಾಕಿ ಬೆಳೆಸಿದ್ರು, ಅದೇ ಹುಮಾಯೂನ್ ಕಬೀರು ದೀದಿಗೆ ಸಡ್ಡೊಡೆದಿರೋದು. ಮುರ್ಷಿದಾಬಾದ್ ನಲ್ಲಿ ಬಾಬ್ರಿ ಮಸೀದಿ ಕಟ್ಟೋದಾಗಿ ಘೋಷಣೆ ಮಾಡಿದ್ದಲ್ದೆ ಅದಕ್ಕೆ ಶಂಕುಸ್ಥಾಪನೆ ಸಹ ಮಾಡಿ ಆಯ್ತು, ಚಂದ ಸಹ ಎತ್ತಿದ್ದಾಯ್ತು, ಇಟ್ಟಿಗೆಗಳನ್ನು ಸಹ ಜೋಡಿಸಿಟ್ಟಿದ್ದಾಯ್ತು. ಈ ಎಲ್ಲ ಘಟನೆಗಳಾದ ನಂತರ ಮಮತಾ ಬ್ಯಾನರ್ಜಿ ಹುಮಾಯೂನ್ ಕಬೀರ್ನ ಟಿಎಂಸಿ ಇಂದಲೇ ಉಚ್ಚಾಟಿಸಿ ಬಿಟ್ರು. ಇದು ಇಲ್ಲಿಗೆ ನಿಂತಿಲ್ಲ. ದೀದಿ ಮತ್ತು ಕಬೀರ್ ಕಾಳಗ. ಹುಮಾಯೂನ್ ಕಬೀರ್ಗೆ ಒಬ್ಬ ಮಗ ಇದ್ದಾನೆ, ಆತನ ಹೆಸರು ಗುಲಾಂ ನಬಿ ಆಜಾದ್ ಅಂತ. ಟಿಎಂಸಿ ಅವರ ಚರಿತ್ರೆನೇ ಆಗಿದೆ. ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಅವರ ಕಾರ್ಯಕರ್ತರವರೆಗೂ ಅಹಂಕಾರ ಅನ್ನೋದು ತುಂಬಿ ತುಳುಕುತ್ತೆ. ಈಗ ಹುಮಾಯೂನ್ ಕಬೀರ್ ಮಗ ಗುಲಾಂನ ದೀದಿಯ ಪೊಲೀಸರು ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕಿರೋದು. ಅದು ಹೇಗಾಯ್ತಪ್ಪ ಅಂದ್ರೆ, ಗುಲಾಂಗೆ ದೀದಿಯ ಪೊಲೀಸರು ರಕ್ಷಣೆ ಕೊಟ್ಟಿರ್ತಾರೆ, ಅಂಗರಕ್ಷಕರನ್ನ ರಾಜ್ಯ ಸರ್ಕಾರ ನಿಯುಕ್ತಿಗೊಳಿಸಿರುತ್ತೆ. ಯಾಕಂದ್ರೆ ಈತನ ಜೀವಕ್ಕೆ ಅಪಾಯ ಇತ್ತು. ಈತ ಅದೇ ಪೊಲೀಸರನ್ನ ಹಿಡ್ಕೊಂಡು ಥಳಿಸಿರೋದು. ಇಂತಹ ಒಂದು ತಪ್ಪಾಗ್ಲಿ ಅಂತಾನೆ ಮಮತಾ ಬ್ಯಾನರ್ಜಿ ವೇಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಸತತವಾಗಿ 2 ದಿವಸ ಹುಮಾಯೂನ್ ಕಬೀರ್ ಮತ್ತು ಆತನ ಮಗ ಗುಲಾಂ ಮನೆ ಮೇಲೆ, ಸುಮಾರು ಒಂದ್ 2-3 ಮನೆಗಳಿರ್ತಾವೆ ಅವರವು, ಆ ಮನೆಗಳ ಮೇಲೆ ದೀದಿಯ ಪೊಲೀಸರು ದಾಳಿ ಮಾಡ್ತಾರೆ. ಕಬೀರ್ ಮಗ ಗುಲಾಂನನ್ನ ಹಿಡ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿ ಜೈಲ್ ಗಟ್ಟಿದ್ದಾರೆ. ಈ ಘಟನೆ ಆದ ನಂತರ ಹುಮಾಯೂನ್ ಕಬೀರ್ ಹೇಳಿರ್ತಕ್ಕಂತ ಮಾತನ್ನ ನೀವು ಕೇಳಿದ್ರೆ, ದೀದಿಗೆ ಯಾವೆಲ್ಲ ಹಿಂದೂಗಳು ವೋಟ್ ಹಾಕ್ತಾರೋ ಒಂದಲ್ಲ 10 ಬಾರಿ ಯೋಚನೆ ಮಾಡ್ಬೇಕಾಗತ್ತೆ. ಈ ಹಿಂದೆ ಇದೇ ಟಿಎಂಸಿಯ ಸಂಸದ, ಹಿರಿಯ ವಯೋವೃದ್ಧ 75-80 ವರ್ಷದ ಮುದುಕ ಸೌಗತ್ ರಾಯ್ ಇನ್ನೊಬ್ಬರಿಗೆ ತಿದ್ದಿ ಬುದ್ಧಿ ಹೇಳುವ ವಯಸ್ಸು. ಆದ್ರೆ ಈತನೇ ಖುದ್ದು ಸಂಸತ್ನ ಆವರಣದಲ್ಲಿ ಸಿಗರೆಟ್ ಸೇದಿ ಸಿಕ್ಕಿ ಬಿದ್ದು ಛೀ ತೂ ಅಂತ ಉಗಿಸಿಕೊಂಡವ. ಇಂತಹ ಸೌಗತ್ ರಾಯ್ ಇಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳಕ್ಕಿಂತ ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಇದು ಯಾವುದೋ ಪಶ್ಚಿಮ ಬಂಗಾಳದ ಟಿಎಂಸಿಯ ಸಾಮಾನ್ಯ ಕಾರ್ಯಕರ್ತ ಹೇಳಿರೋ ಮಾತಲ್ಲ, ವಯೋವೃದ್ಧ ಹಿರಿಯ ಟಿಎಂಸಿಯ ಸಂಸದ ಸೌಗತ್ ರಾಯ್ ಹೇಳಿರೋ ಮಾತು. ಇದನ್ನ ಕೇಳಿದ ಬಿಜೆಪಿಯ ಸಂಸದ ಗಿರಿರಾಜ್ ಸಿಂಗ್ ತಕ್ಷಣ ಅಟ್ಯಾಕ್ ಮಾಡಿದ್ರು. ಹೇಗಿದ್ರು ಬಾಂಗ್ಲಾದೇಶದಲ್ಲಿ ಈಗ ಅಸ್ಥಿರತೆ ಇದೆ, ಪ್ರಧಾನಿ ಹುದ್ದೆ ಖಾಲಿ ಇದೆ, ಫೆಬ್ರವರಿಗೆ ಎಲೆಕ್ಷನ್ ಆಗಲಿದೆ. ಮಮತಾ ಬ್ಯಾನರ್ಜಿ ಅವರನ್ನ ಅಲ್ಲಿಗೆ ಕಳಿಸಿ ಅಲ್ಲೇ ಚುನಾವಣೆಯನ್ನ ಎದುರಿಸಲಿ, ಅಲ್ಲೇ ಪ್ರಧಾನಿಯಾಗ್ಲಿ ಅಂದ್ಬಿಟ್ರು. ಇನ್ನೊಂದ್ ಕಡೆ ಹುಮಾಯೂನ್ ಕಬೀರ್ ಮಗ ಗುಲಾಂ ಅರೆಸ್ಟ್ ಆಗಿರೋದು ಅಂತ ಹೇಳಿದೆ. ಇವರನ್ನ ಮುಟ್ಟೋದಿಕ್ಕೆ ಸಾಮಾನ್ಯ ಪೊಲೀಸ್ ಅಲ್ಲ, SP ಇಂದಲೂ ಸಾಧ್ಯ ಇರಲಿಲ್ಲ. ಆದ್ರೆ ಆದೇಶ ಬಂದಿದ್ದೆಲ್ಲಿಂದ? ಮೇಲ್ಗಡೆಯಿಂದ, ಮಮತಾ ಬ್ಯಾನರ್ಜಿಯಿಂದಾನೇ ಆದೇಶ ಬಂದಿರೋದು ಅರೆಸ್ಟ್ ಮಾಡೋದಕ್ಕೆ. ಒಳಗಾಕಿ ಈತನನ್ನ ಅಂತೇಳಿ ಅರೆಸ್ಟ್ ಮಾಡಿಸಿರೋದು. ಈಗ ಮಮತಾ ಬ್ಯಾನರ್ಜಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಟಿಎಂಸಿಯ ಮುಸ್ಲಿಂ ಸಂಸದರು ಹುಮಾಯೂನ್ ಕಬೀರ್ ಬೆನ್ನಿಗೆ ನಿಂತಿದ್ದಾರೆ, ಆತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಬ್ರಿ ಮಸೀದಿ ಕಟ್ಟೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಸೀದಿ ಕಟ್ಟೋದಾಗಿ ಯಾವಾಗ ಈತ ಘೋಷಣೆ ಮಾಡಿದ್ನೋ ಆಗ ಟಿಎಂಸಿ ಇಂದ ಉಚ್ಚಾಟನೆ ಮಾಡಲಾಗುತ್ತೆ. ಆಗ ದೀದಿಗೆ ಇಷ್ಟೊಂದು ಟೆನ್ಷನ್ ಇರಲಿಲ್ಲ. ಆದ್ರೆ ಯಾವಾಗ ಬಾಬ್ರಿ ಮಸೀದಿಯನ್ನ ಮುರ್ಷಿದಾಬಾದ್ ಅಲ್ಲಿ ಕಟ್ಟೋದಿಕ್ಕೆ ಸಮರ್ಥನೆಯನ್ನ ಇದೇ ಟಿಎಂಸಿ ಸಂಸದರು, ಅದರಲ್ಲೂ ಅಲ್ಪಸಂಖ್ಯಾತ ಸಂಸದರು ಮಾಡಿದ್ರು, ಆಗ ದೀದಿಗೆ ನಡುಕ ಶುರುವಾಯ್ತು. ಎಲ್ಲಿ ಟಿಎಂಸಿ ಈಗ ಒಡೆದು ಓಳಾಗುತ್ತೋ ಅನ್ನುವ ಚಿಂತೆ ಶುರುವಾಗಿದೆ ಮಮತಾ ಬ್ಯಾನರ್ಜಿಗೆ. ವಿರೋಧ ಪಕ್ಷದಲ್ಲಿ ಯಾವುದೇ ಪಕ್ಷ ತಗೊಳ್ಳಿ ನೀವು, SP, BSP, TMC, RJD, ಎಡ ಪಕ್ಷಗಳು, DMK, ಇವರೆಲ್ಲರೂ ಕೇವಲ ಒಂದು ವರ್ಗವನ್ನ ಓಲೈಕೆ ಮಾಡ್ತಾ ಹಿಂದೂಗಳನ್ನ ಜಾತಿಗಳಾಗಿ ಒಡೆದು ಅಧಿಕಾರ ಅನುಭವಿಸ್ತಾ ಬಂದಿರೋರು. ಯಾವಾಗ ತನ್ನ ಮಗನನ್ನೇ ಮಮತಾ ಸರ್ಕಾರ ಅರೆಸ್ಟ್ ಮಾಡ್ತೋ, ಹುಮಾಯೂನ್ ಕಬೀರ್ ದೀದಿಯ ವಿರುದ್ಧ ಕುದಿತಾ ಇರೋದು. ನನ್ನ ಫ್ಯಾಮಿಲಿಯ ಯಾವುದೇ ಮೆಂಬರ್ ಮೇಲೆ ಪೊಲೀಸ್ ಆಕ್ಷನ್ ಆದ್ರೆ ಪೊಲೀಸ್ ಕಚೇರಿಗೆ ಮುತ್ತಿಗೆ ಹಾಕೋದಾಗಿ ಧಮಕಿ ಹಾಕ್ತಾ ಇರೋದು. ಇಂಥವ್ರು ಅಧಿಕಾರಕ್ಕೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಬಾರಂಪುರ್ ಪಟ್ಟಣವನ್ನ ಸಂಪೂರ್ಣವಾಗಿ ಸ್ತಬ್ಧ ಮಾಡೋದಾಗಿ ಧಮಕಿ ಆಗ್ತಾ ಇರೋದು. ನನ್ನನ್ನ ಎದುರಾಕೋಬೇಡಿ ಅಂತ ಮಮತಾ ಬ್ಯಾನರ್ಜಿಗೆ ಚಾಲೆಂಜ್ ಆಗ್ತಾ ಇರೋದು ಈ ಮುಸ್ಲಿಂ ಮುಖಂಡ. ಈಗ ಗೊತ್ತಾಗ್ತಾ ಇದೆ ದೀದಿಗೆ ತಾನೇ ಸಾಕಿದ ಗಿಣಿ ಹೇಗೆ ಹದ್ದಾಗಿ ಕುಗ್ತಾ ಇದೆ. ಪೊಲೀಸರಿಗೆ ಥಳಿಸಿ ಅವರ ಮೇಲೆ ದಾಳಿ ಮಾಡಿದ್ದಲ್ದೆ ಉಲ್ಟಾ ಪೊಲೀಸರ ವಿರುದ್ಧನೇ ಹುಮಾಯೂನ್ ಕಬೀರ್ ಮಗ ಗುಲಾಂ ಆರೋಪ ಮಾಡೋದೇನ್ ಗೊತ್ತಾ? ಪೊಲೀಸರೇ ನಮ್ಮ ಮನೆಯ ಮೇಲೆ ದಾಳಿ ಮಾಡಿದ್ರು, ಅದಕ್ಕಾಗಿ ತಿರುಗಿಸಿ ಹೊಡೆದ್ವಿ ಅಂತಾರೆ. ಇನ್ನೊಂದ್ ಕಡೆ ಹುಮಾಯೂನ್ ಕಬೀರ್ ಹೇಳೋದೇನ್ ಗೊತ್ತಾ? ನಾವು ಪಶ್ಚಿಮ ಬಂಗಾಳದಲ್ಲಿ ಈಗ 37% ಇದ್ದೇವೆ, ಮುರ್ಷಿದಾಬಾದ್ ಒಂದರಲ್ಲೇ 72% ಇದೆ ನಮ್ಮ ಜನಸಂಖ್ಯೆ. ಬಾಬ್ರಿ ಮಸೀದಿಯನ್ನ ಮುರ್ಷಿದಾಬಾದ್ ಅಲ್ಲೇ ಕಟ್ತಾ ಇದ್ದೇವೆ, ಶಕ್ತಿ ಇದ್ರೆ ತಡೀರಿ ಅಂತ ಚಾಲೆಂಜ್ ಆಗ್ತಾ ಇರೋದು. ನಮಗೆ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ ಇಂದ ಬೆಂಬಲ ಸಹ ಇದೆ ಅಂತಾನೆ. ಮಾತೆತ್ತಿದ್ರೆ ಸಂವಿಧಾನ, ಪ್ರಜಾಪ್ರಭುತ್ವ ಅಂತಾರೆ. ಈಗ ಇವರು ನಮ್ಮ ಪರ್ಸೆಂಟ್ ಪಶ್ಚಿಮ ಬಂಗಾಳದಲ್ಲಿ ಅಷ್ಟಿದೆ, ಮುರ್ಷಿದಾಬಾದ್ ಅಲ್ಲಿ ಅಷ್ಟಿದೆ ಅಂತಾರೆ. ಮುಂದೊಂದು ದಿವಸ ಶರಿಯಾ ಕಾನೂನು ಲಾಗು ಆದ್ರೂ ಆಶ್ಚರ್ಯ ಇಲ್ಲ ಅನ್ಸುತ್ತೆ.
ಶೇಖ್ ಹಸೀನಾ ಹೇಗಿದ್ರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದಾರೆ. ಸೌಗತ್ ರಾಯ್ ಹೇಳೋ ಪ್ರಕಾರ ಮಮತಾ ಬ್ಯಾನರ್ಜಿ ಅವರು ಹೇಗಿದ್ರು ಬಾಂಗ್ಲಾದೇಶದಲ್ಲಿ ಪ್ರಸಿದ್ಧಿ ಇದ್ದಾರೆ, ಅಲ್ಲೇ ಹೋಗಿ ಪ್ರಧಾನಿಯಾಗ್ಲಿ ಅಂತ ಬಿಜೆಪಿ ಅವರು ಅಟ್ಯಾಕ್ ಮಾಡ್ತಾ ಇರೋದು. ಸ್ನೇಹಿತರೆ, ಈ ಬಾರಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಬೇಕು ಅಂದ್ರೆ ಬೀದಿಯ ಕೈ ಕಟ್ಟಾಕ್ಲೇಬೇಕು. ಇಲ್ಲವಾದ್ರೆ ಬೂತ್ಗೆ ಬೂತ್ ಅನ್ನೇ ಲೂಟಿ ಮಾಡಿ ದಾಂಧಲೆ ಮಾಡ್ಬಿಡ್ತಾರೆ. ಟಿಎಂಸಿ ಗುಂಡಾಗಳ ಭಯ ಅಷ್ಟಿದೆ. ಆರ್ಟಿಕಲ್ 356 ಲಾಗು ಮಾಡ್ಲೇಬೇಕಾಗತ್ತೆ. ರಾಷ್ಟ್ರಪತಿ ಆಳ್ವಿಕೆ ಅಂಡರ್ನಲ್ಲೇ ಬಂಗಾಳದಲ್ಲಿ ಎಲೆಕ್ಷನ್ ಮಾಡೋದು ಒಳ್ಳೇದು. ಹಾಗಾದಾಗ ಮಾತ್ರ ಬಂಗಾಳದಲ್ಲಿ ಫ್ರೀ ಅಂಡ್ ಫೈರ್ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ. ಸೆಂಟ್ರಲ್ ಇಂದ ಫೋರ್ಸ್ ಹಾಕ್ಬೇಕಾಗತ್ತೆ. ಬೀದಿಯ ಪೊಲೀಸರು ಬೀದಿಯ ಪರವಾಗಿ ಕೆಲಸ ಮಾಡೋದು. ಯಾಕಂದ್ರೆ ಕಳೆದ ಬಾರಿ ಬಿಜೆಪಿಗೆ ಯಾರೆಲ್ಲ ವೋಟ್ ಹಾಕಿದ್ರು ಅವರ ಮನೆಗೆ ನುಗ್ಗಿ ಟಿಎಂಸಿಯ ಗೂಂಡಾಗಳು ದಾಂಧಲಿ ಮಾಡಿದ್ರು. ಬಿಜೆಪಿಯ ಸಮಸ್ಯೆ ಏನಪ್ಪಾ ಅಂದ್ರೆ ಅವರ ಕಾರ್ಯಕರ್ತರ ಜೊತೆಗೆ ಅವ್ರು ನಿಲ್ತಾ ಇಲ್ಲ, ಸಪೋರ್ಟೇ ಮಾಡ್ತಾ ಇಲ್ಲ. ಇನ್ನು ಎದರಿ ವೋಟ್ ಹಾಕೋದಕ್ಕೆ ಹೊರಗ್ ಬರೋದಕ್ಕೆ ಸಾಧ್ಯನ ಅವರು ಟಿಎಂಸಿ ವಿರುದ್ಧ? ಎಲ್ಲರೂ ನಿರ್ಭಯದಿಂದ ಹೊರಗೆ ಬಂದು ಮತ ಹಾಕುವ ವಾತಾವರಣ ಸೃಷ್ಟಿ ಆಗ್ಬೇಕು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಅನಿವಾರ್ಯ. ಒಟ್ಟು 80ರಿಂದ 90 ಮುಸ್ಲಿಂ ನಿರ್ಣಾಯಕ ಸೀಟ್ಗಳಿದಾವೆ ವೆಸ್ಟ್ ಬೆಂಗಾಲ್ ನಲ್ಲಿ. ಬಿಜೆಪಿ ಬಹುಮತ ಪಡಿಬೇಕು ಅಂದ್ರೆ ಈಗ ಹಿಂದೂಗಳ ಪರ್ಸೆಂಟೇಜ್ ಇರೋದು 67 ಪೂರ್ತಿ ಪಶ್ಚಿಮ ಬಂಗಾಳದಲ್ಲಿ. ಅದರಲ್ಲಿ 70% ನಷ್ಟು ಹಿಂದೂ ವೋಟ್ ಪಡಿಬೇಕಾಗತ್ತೆ. 10 ಜನ ವೋಟ್ ಮಾಡಿದ್ರೆ ಅದರಲ್ಲಿ 7 ಜನ ಹಿಂದೂಗಳ ವೋಟ್ ಅನ್ನ ಬಿಜೆಪಿ ಪಡೆದ್ರೆ ಮಾತ್ರ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಇದು ಅಸಾಧ್ಯವಾದದ್ದೇನೂ ಅಲ್ಲ. 10 ವರ್ಷಗಳ ಹಿಂದೆ ಕೇವಲ 2ರಿಂದ 4 ಸೀಟ್ ಮಾತ್ರ ಬಿಜೆಪಿ ಹೊಂದಿದ್ದು. ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅದು 77ಕ್ಕೇರಿತ್ತು. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಡಿಮೆ ಸೀಟ್ ಗೆದ್ದಿದ್ರು ತನ್ನ ವೋಟಿಂಗ್ ಪರ್ಸೆಂಟೇಜ್ 38-39% ಅಷ್ಟೇ ಇಟ್ಕೊಂಡಿದೆ. ಕಳೆದ ಬಾರಿ ಮೈ ಮರ್ತಂತೆ ಈ ಬಾರಿ ಮಾಡಿದ್ರೆ ಮತ್ತೆ ಟಿಎಂಸಿ ಗೆಲ್ಲುವ ಸಾಧ್ಯತೆಗಳಿದಾವೆ. 2ರಿಂದ 3 ಸರ್ವೆಗಳು ಬಿಜೆಪಿ ಗೆದ್ದೇ ಬಿಡ್ತು ಅಂತ ಸಮೀಕ್ಷೆಯಲ್ಲಿ ಹೇಳಿದ್ವು. ಆದ್ರೆ ರಿಸಲ್ಟ್ ಬಂದಾಗ 294 ಕ್ಷೇತ್ರಗಳ ಪೈಕಿ ಮಮತಾ ಬ್ಯಾನರ್ಜಿ ಗೆದ್ದಿದ್ದು 206 ಸೀಟ್ಗಳನ್ನ. ಹಾಗಾಗಿ ಹೇಳಿದ್ದು ಟಿಎಂಸಿ ವಿರುದ್ಧ ಬಿಜೆಪಿ ಅವರಿಗೆ ಹೋರಾಟ ಸುಲಭ ಇಲ್ಲ. ಹುಮಾಯೂನ್ ಕಬೀರ್ ವಿಚಾರ ಆಗಿರೋದು ಬಯಸದೇ ಬಂದ ಭಾಗ್ಯ ಅವರಿಗೆ. ಆತ ಸಪರೇಟ್ ಪಕ್ಷ ಮಾಡಿರೋದು ಹೊಡೆತ ಕೊಡ್ತಾ ಇರೋದು ಟಿಎಂಸಿಗೆ. 80ರಿಂದ 90 ನಿರ್ಣಾಯಕ ಮುಸ್ಲಿಂ ಕ್ಷೇತ್ರಗಳಿದಾವೆ, ಅಲ್ಲಿ ವೋಟ್ ಡಿವೈಡ್ ಆಗುತ್ತೆ. ಮಮತಾಗೆ ಹಿನ್ನಡೆಯಾಗೋದೇ ಇಲ್ಲಿ. ಬಿಜೆಪಿಗೆ ಅಭಿ ನಹಿ ತೋ ಕಭಿ ನಹಿ ಅನ್ನೋ ಪರಿಸ್ಥಿತಿ ಇದೆ. ಯಾವತ್ತೂ ಇಷ್ಟೊಂದು ಗಾಬರಿಯಾಗದ ಮಮತಾ ಬ್ಯಾನರ್ಜಿ ಈಗ ಹಿಂದೂಗಳ ದೇವಸ್ಥಾನಗಳನ್ನ ಕಟ್ಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ. ದಿನಂಪ್ರತಿ ಒಂದಿಲ್ಲೊಂದು ಪೂಜೆಗಳಲ್ಲಿ ಭಾಗವಹಿಸಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಅಮಿತ್ ಶಾ 3 ದಿವಸಗಳ ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿದ್ದಾರೆ. ಈ ಬಾರಿ ದೀದಿಯ ವಿರುದ್ಧ ಸಿಕ್ಕಾಪಟ್ಟೆ ಶಸ್ತ್ರಾಸ್ತ್ರಗಳಿದಾವೆ. ಕಳೆದ ಬಾರಿ ಕೇವಲ ಹಿಂದುತ್ವದ ಆಧಾರದ ಮೇಲೆ ಹೋರಾಟ ಮಾಡಿದ್ರು ಬಿಜೆಪಿಯವರು. ಈ ಬಾರಿ ಅಕ್ರಮ ಬಾಂಗ್ಲಾ ವಲಸಿಗರು. ದೀದಿ ವಿರುದ್ಧ ಆಂಟಿ ಇನ್ಕಂಬೆನ್ಸಿ 3 ಸಾರಿ ಗೆದ್ದಾಗ ಒಂದು ಲೆಕ್ಕ, 2026ರದ್ದು ಸಪರೇಟ್ ಲೆಕ್ಕ. ಇದು ಬಂಗಾಳದ ಜನರ ಮನಸ್ಸಿನಲ್ಲಿ ದೀದಿಯ ಪರ ಈಗ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅಮಿತ್ ಶಾ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಮೀಟ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಡೈರೆಕ್ಟ್ ಆಗಿ ಘೋಷಣೆ ಸಹ ಮಾಡ್ಬಿಟ್ಟಿದ್ದಾರೆ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿರತಕ್ಕಂತಹ ಲಕ್ಷಾಂತರ ಮತುವಾ ಸಮುದಾಯದ ದಲಿತ ಹಿಂದೂಗಳಿಗೆ ಸಿಟಿಜನ್ಶಿಪ್ ಕೊಡಲಾಗುವುದು. ಹೇಗಿದ್ರು ಪಶ್ಚಿಮ ಬಂಗಾಳದಲ್ಲಿ ಸಿಎಎ ಲಾಗು ಇದೆ. ಮಮತಾ ಬ್ಯಾನರ್ಜಿ ತನ್ನ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳೋದಕ್ಕೆ ಅಕ್ರಮ ಬಾಂಗ್ಲಾದೇಶದ ವಲಸಿಗರಿಗೆ ಪಶ್ಚಿಮ ಬಂಗಾಳದ ಗಡಿಯುದ್ದಕ್ಕೂ ರೆಡ್ ಕಾರ್ಪೆಟ್ ಹಾಸಿದ್ರು. ಮೇಲಿಂದ ಮೇಲೆ ಕೇಂದ್ರ ಸರ್ಕಾರ ಮತ್ತು ಸೇನೆ ನಮಗೆ ಜಮೀನನ್ನ ಮಂಜೂರು ಮಾಡಿ ಬೇಲಿ ಹಾಕ್ತೇವೆ, ಬಾರ್ಡರ್ನ ಸೀಸ್ ಮಾಡ್ತೇವೆ ಅಂದ್ರು 1 ಇಂಚು ಜಮೀನು ಕೊಟ್ಟಿರಲಿಲ್ಲ ಸೇನೆಗೆ ಮಮತಾ ಬ್ಯಾನರ್ಜಿ. ಇಂಥವರು ಒಂದು ರಾಜ್ಯದ ಸಿಎಂ ನೋಡಿ. ಇವರಿಂದ ಭಾರತದ ಆಂತರಿಕ ಭದ್ರತೆಗೆ ಎಷ್ಟು ಡೇಂಜರ್ ಇದೆ. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.